ಸಿಎಂ ಡಿಕೆಶಿ ಕನಸಿನ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ಗೆ ಗುಬ್ಬಿ ಶಾಸಕ ಶ್ರೀನಿವಾಸ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಜೆಡಿಎಸ್ ತೊರೆಯಲು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಕೂಡ ಕಾರಣವಾಗಿತ್ತು. ಕಾಂಗ್ರೆಸ್ ಸರ್ಕಾರ ಮತ್ತೆ ಯೋಜನೆಯನ್ನ ಆರಂಭಿಸಿದರೆ ಪಕ್ಷದಲ್ಲಿ ಇರಬೇಕೋ ಅಥವಾ ಬೇಡವೋ ಎನ್ನುವಂತಹ ಚಿಂತನೆಯನ್ನ ಮಾಡ್ತೇನೆ ಅಂತ ಶ್ರೀನಿವಾಸ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ನನ್ನ ಅಭಿಪ್ರಾಯವನ್ನ ಎಲ್ಲಿ ತಲುಪಿಸಬೇಕೋ ಅಲ್ಲಿ ತಲುಪಿಸಿದ್ದೇನೆ, ಬೀದಿಲಿ ಹೋರಾಟ ಮಾಡಲ್ಲ ಅಂತ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ಸರ್ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್. ಇದು ತುಮಕೂರು ಜಿಲ್ಲೆಯ ಲೆಕ್ಕಾಚಾರಗಳಿದು. ಗುಬ್ಬಿ ತಾಲೂಕಿನ ಅಲ್ಲಿಂದ ಮಾಗಡಿ ಅಂದರೆ ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣದ ಮಾಗಡಿ ತಾಲೂಕಿಗೆ ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ನೀರು ಹರಿಸುವಂಥ ಯೋಜನೆ. ಅಲ್ಲಿಗೆ ರೈತರ ವಿರೋಧ ಏನಿದೆ, ಅಲ್ಲಿಯ ಸ್ಥಳೀಯರ ವಿರೋಧ ಏನಿದೆ, ನಮ್ಮ ಸ್ಥಳೀಯ ಪ್ರದೇಶಗಳಿಗೆ ನೀರು ಕಡಿಮೆ ಆಗುತ್ತೆ, ತುಮಕೂರು ಜಿಲ್ಲೆಗಳಿಗೆ ಅನ್ಯಾಯ ಮಾಡಿ ನೀವು ಇನ್ನೊಂದು ಕಡೆ ತಗೊಂಡೋಗುವಂಥ ನಿಮ್ಮ ಜಿಲ್ಲೆಗೆ ತಗೊಂಡೋಗುವಂಥ ಪ್ರಯತ್ನ ಮಾಡಿದರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಡಿ ಕೆ ಶಿವಕುಮಾರ್ ಅವರ ಒಂದು ಮನವಿ ಮೇರೆಗೆ ಅದಕ್ಕೆ ಅನುಮೋದನೆ ಕೂಡ ಕೊಟ್ಟುಬಿಡ್ತಾರೆ. JDSನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗುಬ್ಬಿ ಶ್ರೀನಿವಾಸ್ ಅವರು ಸದನದಲ್ಲೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ತಾನೇ ಎದ್ದು ಬಂದಿದ್ದೆ ಅಂತ, ಅದು ಸತ್ಯ ಕೂಡ ಆಗಿತ್ತು. ಗುಬ್ಬಿ ಶ್ರೀನಿವಾಸು ಆ ಟೈಮಲ್ಲಿ JDSನ ಕುಮಾರಸ್ವಾಮಿಗೆ, ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರಿಗೆ ಹೇಳ್ತಾರೆ, ಇಲ್ಲ ಸ್ವಾಮಿ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗುತ್ತೆ, ಸೊ ಯಾವುದೇ ಕಾರಣಕ್ಕೂ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಲ್ ನಾವು ಜಾರಿಗೆ ಬರೋದಕ್ಕೆ ಬಿಡೋದಿಲ್ಲ, ಆ ಯೋಜನೆ ಜಾರಿ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಮಾಡಬೇಡಿ ಅನ್ನುವಂಥ ಷರತ್ತು ಹಾಕಿಬಿಟ್ಟೆ ಕೂತ್ಕೊಂಡಿದ್ರೆ ಇವರು ಅನುಮೋದನೆ ಕೊಟ್ಬಿಡ್ತಾರೆ. ಇವರು ಸಿಟ್ಟಾಗಿ ಅಲ್ಲಿಂದ ಸದನದಿಂದ ಎದ್ದು ಹೊರಟು ಬಿಡ್ತಾರೆ. ಅದಾದ ನಂತರದಲ್ಲಿ JDSನ ಮೂಲ ಇದಕ್ಕೆ ಅವರು ಬೇರನ್ನ ಕಿತ್ತುಬಿಟ್ಟು ತಾನು ಕಾಂಗ್ರೆಸ್ ಕಡೆ ಬಂದುಬಿಡ್ತಾರೆ. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬಂದ್ಬಿಡೋಣ. ಹೇಮಾವತಿ ಚಾನಲ್ಗೆ ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇರಿಗೇಷನ್ ಮಂತ್ರಿ ಆಗಿದ್ರು, ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದಕ್ಕೆ ಅನುಮೋದನೆ ಕೊಟ್ಟರು. ನಾನು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಗಲಾಟೆ ಮಾಡಿದ್ದೆ. ನಾನು ಕ್ಯಾಬಿನೆಟ್ನಿಂದ ಎದ್ದು ಆಚೆ ಬಂದಿದ್ದೆ, ಬೇಡ ಈ ಮಾಡಬೇಡಿ ಅಂತ ಹೇಳ್ಬಿಟ್ಟು, ಇದು ಒಳ್ಳೇದೆಲ್ಲ ಮಾಡಬೇಡಿ ಅಂತ. ನಾನು ಅವತ್ತು ಪಕ್ಷ ಬಿಡೋಕೆ ಅದು ಒಂದು ಕಾರಣ ಆಗಿದ್ದಂಥದ್ದು. ನನಗೆ ಅವತ್ತು ಅವರು ಅದೇನೋ ಗೊತ್ತಿಲ್ಲ, ಅವತ್ತು ನಮಗೆ ಸ್ಪಂದಿಸಲಿಲ್ಲ. ಅವತ್ತಿನಿಂದ ನನಗೂ ಮತ್ತು ಕುಮಾರಸ್ವಾಮಿ ಅವರಿಗೂ ಡಿಸ್ಪ್ಯೂಟ್ ಶುರುವಾಗಿದ್ದಂಥದ್ದು. ಇವಾಗಲೂ ಈ ಪಕ್ಷದಲ್ಲಿದ್ದೀನಿ. ಆ ಪಕ್ಷ ಬಿಟ್ಟು ಅದಕ್ಕೋಸ್ಕರನೇ ನಾನು ಕೆಲವು ಟೈಮ್ ಸಂದರ್ಭದಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ನಾವು ಪಕ್ಷ ಬಿಟ್ಟದ್ದು. ಈಗ ನೋಡ್ತೀನಿ, ನಾನು ವೇಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ ಸರ್, ಇದನ್ನು ನಾನು ಸುಮಾರು ಸರಿ ಅವ್ರతో ಚರ್ಚೆ ಮಾಡಿದ್ದೀನಿ. ಇದನ್ನು ಬಿಟ್ಟು ನೀವು ಚಾನಲ್ ವೈಡರ್ ಮಾಡ್ಕೊಂಡು ತಗೊಂಡೋಗಿ ಅಂತಕ್ಕಂಥದ್ದು ನಾನು ಈ ನಿಲುವಿಗೆ ಬದ್ಧವಾಗಿರಬೇಕು. ಗುಬ್ಬಿ ಶ್ರೀನಿವಾಸ್ ನಾಳೆ 2ನೇ ಪಟ್ಟಿಲಿ ಹೆಸರು ಸೇರ್ಕೊಂತ ಅಂದ ತಕ್ಷಣಕ್ಕೆ ಹೇಮಾವತಿನ ಅನಾಥೆ ಮಾಡಿ ಬಿಟ್ಬಿಟ್ಟು ಹೋಗಬಾರ್ದು. ಇದನ್ನು ಸ್ಪಷ್ಟವಾಗಿ ಹೇಳ್ಬೇಕು. ಯಾಕಂತಂದರೆ ಅವಕಾಶವಾದಿ ರಾಜಕಾರಣಿಗಳನ್ನು ನಾವು ನೋಡಿದ್ದೀವಲ್ಲ, ಆ ಪಟ್ಟಿಗೆ ಶ್ರೀನಿವಾಸ್ ಸೇರ್ಕೋಬಾರ್ದು. ಅವತ್ತಿನ ನಿಲುವಿನಂತೆ ಇವತ್ತು ನಾನು ಕಾಂಗ್ರೆಸ್ಸಲ್ಲಿದ್ದೀನಿ, ಆದರೂ ಕೂಡ ನಾನು ಅವತ್ತಿನ ನಿಲುವು ಏನಿದೆ ಅದಕ್ಕೆ ವಿರೋಧವಾಗಿ ಏನಾದರೂ ಕಾಂಗ್ರೆಸ್ ನಡ್ಕೊಂಡ್ರೆ ನಾನು ಇಲ್ಲೂ ಇರ್ತೀನೋ ಇಲ್ಲೋ ಗೊತ್ತಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಏನಿದೆ. ನಾಳೆ 2ನೇ ಪಟ್ಟಿಲಿ ಇವ್ರ ಹೆಸರು ಏನಾದ್ರು ಬಂದ್ಬಿಡ್ತು ಮಂತ್ರಿ ಸ್ಥಾನದಲ್ಲಿ ಅಂತಂದರೆ ಆಗ ಕೂಡ ಇವರ ನಿಲುವು ಹಾಗೇ ಇರಬೇಕು. ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾನು ಹೊರಗಡೆ ಬರುವಂಥ ಪ್ರಯತ್ನಕ್ಕೆ ಕೈ ಹಾಕಬೇಕು. ಒಬ್ಬ ಶಾಸಕನಾಗಿ ತನ್ನ ತಾಲೂಕಿನ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಈ ಕುಡಿಯೋ ನೀರು, ಕೃಷಿಗೆ ಸಂಬಂಧಪಟ್ಟಂಗಿರುವಂಥ ನೀರಿನ ವಿಚಾರದಲ್ಲಿ ಅವರಿಗಿರುವಂಥ ಬದ್ಧತೆಗೆ ನಾವು ಶ್ಲಾಘನೆ ಹೇಳಲೇಬೇಕು. ಆದರೆ ಈ ಬದ್ಧತೆ ಸಡಿಲ ಆಗಬಾರ್ದು. 2ನೇ ಪಟ್ಟಿ ಬಿಡುಗಡೆ ಆದಾಗ ಸಡಿಲ ಆಗದೇ ಇದ್ದರೆ ಗುಬ್ಬಿ ಶ್ರೀನಿವಾಸ್ ಅನ್ನುವಂಥ ಶಾಸಕನ ಮೇಲ್ಗಡೆ ಅಲ್ಲಿಯ ಸ್ಥಳೀಯರಿಗೆ ಒಂದು ವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ. ಹಂಗಾಗಲಿ, ಇದೇ ಬದ್ಧತೆ ಕಂಟಿನ್ಯೂ ಆಗಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.